ಶ್ರೀಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯ ತಾಂಬಕರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚಿನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನ್ನವರತ ಶ್ರೀಮದುತ್ಸಹದೇವನುತ ಶ್ರೀರಾಮ ನಿನ್ನಯ ಚರಣ ಸೇವಕ ಪ್ರೇಮಧಿಂ ಸಾಷ್ಟಾಂಗ ವಿರಗುತ ಮಾಳ್ಪ ಚಿನ್ನ ಮಾಳ್ಪೆ ಭಿನ್ನಪವಾನ್ ಈ ಮಹಿಯೊಳಿವರಿಗೆ ನಾವ್ ಕ್ಷೇಮಿಗಳು ನಿನ್ನಯ ಪಾದಾಬ್ಜ ಕ್ಷೇಮವಾರ್ತೆಯ ಅರುಹಿ ರಕ್ಷಿಸು ನಮ್ಮ ನವರತ. ಎಷ್ಟು ಚಂದ ಇದೆ ನೋಡಿ. ಕ್ಷೇಮವಾರ್ತೆಯ ನರುಹಿ ರಕ್ಷಿಸು. ಮಹಾಲಕ್ಷ್ಮಿಯಿಂದ ಕೂಡಿ ಸದಾ ನಲಿಯುವವನೇ ಅಂತ ಅರ್ಥ. ದೇವತೆಗಳಿಂದ ಸ್ತುತಿಸಲ್ಪಡುವವನೇ. ಈಗನೂ ನೋಡಿದ್ದೀವಿ ನೋಡಿ, ಪ್ರತಿ ಕ್ಷಣದಲ್ಲೂ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ ದೇವತೆಗಳು. ಸೀತಾ ಸಮೇತನಾದ ಶ್ರೀರಾಮಚಂದ್ರ, ನಿನ್ನ ಪಾದ ಸೇವಕನಾದ ನಾನು ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿ ಒಂದು ಪ್ರಾರ್ಥನೆಯನ್ನ ಮಾಡುವೆ. ಏನದು ಪ್ರಾರ್ಥನೆ ಹಾಗೆಂದ್ರೆ, ಈ ಭೂಮಿಯೊಳಗೆ ನಾವು ಈವರೆಗೆ ಕ್ಷೇಮದಿಂದ ಇರುವೆವೋ ಅಂದರೆ ಎಷ್ಟು ದಿವಸ ಕಾಲ, ಎಷ್ಟು ಆಯುಷ್ಯ ಕ್ಷೇಮದಿಂದ ನಾವು ಇರ್ತೇವೋ, ನಿನ್ನ ಪಾದ ಕಮಲದ ಕ್ಷೇಮ ವಾರ್ತೆಯನ್ನು ತಿಳಿಸು. ನಿನ್ನ ಪಾದ ಮಹಿಮೆಗಳನ್ನ ತಿಳಿಸಿಕೊಡತಕ್ಕ ಶಾಸ್ತ್ರಗಳ ಶ್ರವಣವನ್ನ ಮಾಡಿಸ್ತಾ ಇರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಕ್ಷೇಮ ವಾರ್ತೆಯನ್ನ ತಿಳಿಸು ಸದಾ. ಇದೇ ದೇವರು ಮಾಡುವ ರಕ್ಷಣೆ ಅಂದ್ರೆ ಇದು ನೋಡಿ. ಇಷ್ಟು ಸ್ತೋತ್ರಗಳನ್ನ ಮಾಡಿ ಇಲ್ಲಿ ಗುರುಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ವಿಶೇಷ ಪದ ಶ್ರೀ ಎಂದರೆ ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿಯಿಂದ ಕೂಡಿ ಅನಾದ್ಯನಂತ ಕಾಲದಲ್ಲೂ ಕೂಡ ಸದಾ ಪರಮಾತ್ಮ ಲಕ್ಷ್ಮಿ ಜೊತೆಗೆ ಇರ್ತಾನೆ. ಲಕ್ಷ್ಮಿಯನ್ನು ಬಿಟ್ಟು ಅಗಲೋದೇ ಇಲ್ಲ. ನಿತ್ಯ ಅಭಿಯೋಗಿನಿ ಅಂತ ಕರೀತಾರೆ ಲಕ್ಷ್ಮಿಯನ್ನು. ಸದಾ ಪರಮಾತ್ಮನ ಜೊತೆಗೆ ಇರತಕ್ಕವರು ಹಾಗೆ. ಬೇರೆಯವರಿಗೆ ಈ ಯೋಗ ಇಲ್ಲ, ಬ್ರಹ್ಮಾದಿಗಳಿಗೆ ಈ ಯೋಗ ಇಲ್ಲ. ಅಂದ್ರೆ ಅವರ ಹೃದಯದಲ್ಲಿ ಸದಾ ನೆಲೆಸಿಕೊಂಡು ಚಿಂತನೆ ಮಾಡ್ತಾ ಇರ್ತಾರೆ. ಆದರೆ ಈ ಮೂಲ ರೂಪ, ಅವತಾರ ರೂಪ ಸದಾ ದೇವರು ಲಕ್ಷ್ಮಿ ಜೊತೆಗೆ ಇರ್ತಾನೆ ಹಾಗೆ ಅಂತ ಗೊತ್ತು. ಇನ್ನು ಶ್ರೀಮದುತ್ಸಾಹ ದೇವನುತ ಹಾಗೆಂತ ಇನ್ನೊಂದು ರೀತಿಯಾಗಿ ಪದಚ್ಛೇದವನ್ನು ಕೂಡ ಮಾಡಬಹುದು ಹಾಗೆ ಅಂತ. ಶ್ರೀಮದುತ್ಸಾಹ ಅಂದರೆ ಶ್ರೀಮಂತರು ಧರ್ಮದಿಂದ ಸಂಪಾದಿಸಿದ ಐಶ್ವರ್ಯ ಉಳ್ಳವರು ಅಂತ ಅರ್ಥ. ಶ್ರೀಮದುತ್ಸಾಹ ಅಂತ ಐಶ್ವರ್ಯವಂತರಿಗೆ ಧರ್ಮ ಕಾರ್ಯಗಳನ್ನು ಮಾಡುವ ಉತ್ಸಾಹವನ್ನು ಕೊಡತಕ್ಕವ ಶ್ರೀಹರಿ. ಶ್ರೀಮದುತ್ಸಾಹ, ಶ್ರೀಮದ್ ಅಂದ್ರೆ ಸಂಪತ್ತುಳ್ಳವರು, ಅವರಿಗೆ ಉತ್ಸಾಹ ಧರ್ಮ ಮಾರ್ಗದಲ್ಲಿ ಆ ಸಂಪತ್ತನ್ನ ವಿನಿಯೋಗ ಮಾಡುವ ಬುದ್ಧಿಯನ್ನ ಪ್ರೇರಣೆ ಮಾಡುವವ ಅಂತ ಅರ್ಥ. ದೇವನುತ, ದೇವತೆಗಳಿಂದ ಸ್ತುತ್ಯನಾದವನೇ. ಬ್ರಹ್ಮಾದಿ ಸಕಲ ದೇವತೆಗಳಿಂದಲೂ ಕೂಡ ಸ್ತುತ್ಯನಾದ ಶ್ರೀಹರಿ ಸರ್ವೋತ್ತಮ ಅಂತ ಅವನನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ ದೇವತೆಗಳು ಸದಾ. ಇನ್ನು ಶ್ರೀರಾಮ ಪರಮಾತ್ಮನ ಅವತಾರ. ಆ ರಾಮಾವತಾರನಾಗಿ ನೀನಿದ್ದಿ ಹಾಗೆ ಅಂತ. ರಾಮೋ ವಿರಾಮೋ ವಿರಜಃ ಅಂತ ಸಹಸ್ರನಾಮದಲ್ಲೂ ಇದೆ ನೋಡಿ. ನಿನ್ನಯ ಚರಣ ಸೇವಕ. ನಾವು ಎಂಥವರು? ನಿನ್ನ ಪಾದ ಸೇವಕರು ನೋಡಿ. ದಾಸರ ಭಾವನೆ ಹೀಗಿರಬೇಕು. ದಾಸಭಾವನೆ ಅಂತಾರೆ ಇದನ್ನು. ಪರಮಾತ್ಮನ ಪಾದ ಸೇವಕರು ನಾವು ಹಾಗೆ ಅಂತ. ಪ್ರೇಮದಿಂ, ಪ್ರೇಮ ಅಂದರೆ ಭಕ್ತಿ ಅಂತ ಇಲ್ಲಿ ಅರ್ಥ. ಮಹಾತ್ಮ ಜ್ಞಾನ ಪೂರ್ವಕವಾಗಿ ಶ್ರೀಹರಿಯಲ್ಲಿ ಮಾಡತಕ್ಕ ಪ್ರೇಮವನ್ನೇ ಭಕ್ತಿ ಅಂತ ಕರಿತೀವಿ. ಅದರಿಂದ ಶ್ರೀಹರಿಯಲ್ಲಿ ಭಕ್ತರು ಮಾಡುವ ಭಕ್ತಿ ಅದು ಶಾಸ್ತ್ರವಿಹಿತವಾದ ನಿರ್ಮಲವಾದ ಭಕ್ತಿಯ ಹೊರತು ಮೂಢಭಕ್ತಿ ಅಲ್ಲ ಅಂತ ಅದರ ಅಭಿಪ್ರಾಯ. ಸಾಷ್ಟಾಂಗ ಬೆರಗುವೆ ಹಾಗೆಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡುವೆ. ಯಾವುದು ಸಾಷ್ಟಾಂಗ? ಎದೆ, ಶಿರಸ್ಸು, ನೋಟ, ಮನಸ್ಸು, ಮಾತು, ಪಾದಗಳು, ಕೈಗಳು ಹಾಗೂ ಮೊಳಕಾಲುಗಳು, ಇವುಗಳಿಂದ ಕೂಡಿದ ನಮಸ್ಕಾರ ಅಂತ ಅರ್ಥ. ಇದನ್ನೇ ನಾವು ಹೇಳ್ತೀವಿ ನೋಡಿ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ತೋರಿಸಿಕೊಡ್ತಾರೆ. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತಃ ಹಾಗೆ ಅಂತ ನಮಸ್ಕಾರವನ್ನ ಪುರುಷರು ಮಾಡಬೇಕು ಅಂತ. ಸ್ತ್ರೀಯರು ಪಂಚಾಂಗ ನಮಸ್ಕಾರ ಅಂತ.
ಮಾಳ್ಪೆ ಭಿನ್ನಪ, ಹಾಗೆಂದ್ರೆ ಭಿನ್ನಹವನ್ನು ಪ್ರಾರ್ಥನೆಯನ್ನು ಮಾಡುವೆ ಅಂತ ಅರ್ಥ. ವಿಜ್ಞಾಪನೆ ಅಂತ ಅರ್ಥ. ವಿನಂತಿ ಇದೆಲ್ಲ ಅರ್ಥ ಇದೆ. ಈ ಮಹಿಯೊಳಿ ಈವರಿಗೆ ಅಂದ್ರೆ ಸಾಧನೆ ಭೂಮಿಯಾದ ಈ ಭೂಲೋಕದಲ್ಲಿ ಅಂತ ನೋಡಿ. ಇದೊಂದು ಭೂಲೋಕ ಈಗನೂ ನೋಡಿದ್ದೀವಿ, ಮಧುಕೈಟವರ ಮೇಧಸ್ಸಿನಿಂದ ನಿರ್ಮಾಣವಾದದ್ದು ಹಾಗೆ ಅಂತ. ಆದರೂ ಕೂಡ ಇದೇನಾಗಿದೆ, ಸಾಧನ ಭೂಮಿ ಆಗಿದೆ. ಅದರಿಂದ ಸಾಧನ ಶರೀರ ಮತ್ತು ಸಾಧನ ಭೂಮಿ ಎರಡು ದೇವರು ನಮಗೆ ಯಾಕೆ ಕೊಟ್ಟಿದ್ದಾನೆ? ಸಾಧನೆಗಾಗಿ ಕೊಟ್ಟಿರೋದು. ಸಾಧನೆ ಬಿಟ್ಟು ಬೇರೆ ಕಡೆ ನಮ್ಮ ಮನಸ್ಸು ಹೋಗಬಾರದು ಎಂಬುದು ಕೂಡ ಇಲ್ಲಿ ಸೂಚಕವಾಗಿದೆ. ಸುಕ್ಷೇಮಿಗಳು, ನಾವು ಸುಕ್ಷೇಮಿಗಳು ಅಂದ್ರೆ ನಿನ್ನ ಅನುಗ್ರಹದಿಂದ ಬಯಸಿದ್ದ ಎಲ್ಲವನ್ನು ಕೂಡ ಸಾಧನೆಗೆ ಅನುಕೂಲವಾದ ಎಲ್ಲ ವಸ್ತುಗಳನ್ನು ಕೂಡ ಪಡೆದವರು ಅಂತ ಭಾವ. ದೇವರ ಅನುಗ್ರಹದಿಂದ ಏನು ಪುಸ್ತಕ ಇದೆ, ಹೇಳಿಕೊಡುವ ಗುರುಗಳು ಇದ್ದಾರೆ, ಎಲ್ಲ ಸೌಲಭ್ಯಗಳು ಇದೆ. ನಾವು ದೇವರ ವಿಚಾರ ಕೂತು ಮಾಡಬೇಕಷ್ಟೆ. ನಿನ್ನೆಯ ಪಾದಾಬ್ಜ ಕ್ಷೇಮ ವಾರ್ತೆಯ ನರುಹು, ನಿನ್ನ ಪಾದ ಕಮಲಗಳು ಅದರ ಕ್ಷೇಮ ವಾರ್ತೆಯನ್ನು ತಿಳಿಸತಕ್ಕ ಅನೇಕ ಗ್ರಂಥಗಳು, ಮಹಾಭಾರತಾದಿ ಗ್ರಂಥಗಳು, ಅದನ್ನೆಲ್ಲ ನಮಗೆ ಅನುಗ್ರಹಿಸು ಹಾಗೆ. ಅರುಹಿ ಅಂದ್ರೆ ತಿಳಿಸಿ ಅಂತ ಅರ್ಥ. ತಿಳಿಸಿ, ಕ್ಷೇಮಗಳು ಅಂದ್ರೆ ಕ್ಷೇಮ ಉಳ್ಳವರು ಅಂತ ಅರ್ಥ. ನಮಗೆ ಬೇಕಾದ ವಸ್ತು ದೊರೆಯುವುದನ್ನು ಯೋಗ ಅಂತ ಅಪ್ರಾಪ್ತ ಪ್ರಾಪಣಂ ಯೋಗ, ಪ್ರಾಪ್ತ ಪರಿರಕ್ಷಣಂ ಕ್ಷೇಮ, ಯೋಗಕ್ಷೇಮ ಅಂತ ನಾವು ಹೇಳ್ತೀವಿ ನೋಡಿ. ಯಾವುದು ನಮಗೆ ಇಲ್ಲವೋ ಅದನ್ನ ಪಡೆಯೋದು ಯೋಗ. ನಾವು ಯಾವುದು ಪಡೆದಿದ್ದೀವಿ ಅದನ್ನು ಉಳಿಸಿಕೊಳ್ಳೋದು, ಅದನ್ನು ರಕ್ಷಣೆ ಮಾಡುವುದು ಕ್ಷೇಮ ಅಂತ. ಅದರಿಂದ ಸ್ವಾಮಿ ನಿನ್ನ ಅನುಗ್ರಹದಿಂದ ನಾವು ಸಿಗದೇ ಇರುವ ಜ್ಞಾನವನ್ನ ಪಡೀತೀವಿ, ಜ್ಞಾನ ಭಕ್ತಿಯಾದಿಗಳನ್ನ ಪಡೀತೀವಿ. ಆ ಪಡೆದ ಜ್ಞಾನ ಭಕ್ತಿಯಾದಿಗಳನ್ನ ನಿನ್ನ ಅನುಗ್ರಹದಿಂದಲೇ ನಾವು ಸ್ಥಿರವಾಗಿ ಇರುವಂತೆ ನಾವು ಮಾಡ್ಕೋತೀವಿ ಹಾಗೆ ಅಂತ. ಅದನ್ನ ದಯಪಾಲಿಸು ಅಂತ ಪ್ರಾರ್ಥನೆ. ಅಂತಹ ಪರಮಾತ್ಮ ನಮ್ಮನ್ನ ಸದಾ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.